ನಮ್ಮ ಉತ್ತರ ಕರ್ನಾಟಕದ ತುಂಬ ವಿಶೇಷವಾದ ಖಾದ್ಯ ಬದನೆಕಾಯಿ ಎಣ್ಗಾಯಿ. ಇದನ್ನು ಸಂಕ್ರಾಂತಿ ಹಬ್ಬದಲ್ಲೂ ತುಂಬ ವಿಶೇಷವಾಗಿ ಮಾಡ್ತೀವಿ. ತುಂಬ ರುಚಿಯಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಈ ಎಣ್ಗಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಜಾರಿಗೆ 2 ತೆಳ್ಳಗೆ ಹೆಚ್ಚಿದ ಈರುಳ್ಳಿ, 1 ಕಪ್ಪು ಹೆಚ್ಚಿದ ಹಸಿ ಕೊಬ್ಬರಿ, ಒಂದು 5-6 ಕಡ್ಡಿ ಕೊತ್ತಂಬರಿ, 8ರಿಂದ 10 ಕರಿಬೇವು ಎಲೆ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಹಾಕ್ಕೊಳ್ಳಿ, 1 ಟೀ ಸ್ಪೂನ್ ಉಪ್ಪು, 8-10 ಎಸಳು ಬೆಳ್ಳುಳ್ಳಿ, 2 ಟೀ ಸ್ಪೂನ್ ಗುರೆಳ್ ಪುಡಿ. ಈ ಗುರೆಳ್ ಪುಡಿನ ಹುರಿದು ಪುಡಿ ಮಾಡಿಟ್ಕೊಂಡಿರ್ತೀವಿ. ಕೆಲವೊಂದು ಪಲ್ಯಗಳಿಗೆ ಬಿಟ್ಟು ಎಲ್ಲ ಪಲ್ಯಕ್ಕೂ ನಾವು ಈ ಗುರೆಳ್ ಪುಡಿನ ಹಾಕ್ತೀವಿ, ಅಂದರೆ ತುಂಬ ರುಚಿಯಾಗಿರುತ್ತೆ. 1/4 ಕಪ್ನಷ್ಟು ಹುಣಸೆ ಹಣ್ಣಿನ ರಸ, 1 ಟೀ ಸ್ಪೂನ್ ಬೆಲ್ಲ, ಎಲ್ಲನೂ ಹಸಿದನ್ನೇ ಹಾಕಿ ಸಣ್ಣಗೆ ರುಬ್ಕೊಳ್ತೀನಿ. ಈಗ ಬದನೆಕಾಯಿನ 4 ಮೂಲೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈ ರುಬ್ಬಿದ ಪೇಸ್ಟನ್ನು ತುಂಬಿ ಶೇಂಗಾ, ಎಳ್ಳು, ತುಂಬ ಮಸಾಲೆ ಎಲ್ಲ ಹಾಕಿ ಇನ್ನೂ ಒಂಥರ ಬದನೆಕಾಯಿ ಎಣ್ಗಾಯಿ ಮಾಡ್ತೀವಿ. ಆದರೆ ನಾನು ಮಾಡ್ತಾ ಇರೋ ಈ ಬದನೆಕಾಯಿ ಎಣ್ಗಾಯಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಶೇಂಗಾ, ಎಳ್ಳು, ತುಂಬ ಮಸಾಲೆ ಹಾಕಿ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಆದರೂ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಬದನೆಕಾಯಿನ ಎಲ್ಲನೂ ತುಂಬಿಕೊಂಡು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಟು ಗ್ಯಾಸ್ನ ಆನ್ ಮಾಡ್ಕೊಳ್ಳೋದಿಲ್ಲ. ಮೊದಲು ಆ ಬಾಳಿಗೆಗೆ ಎಲ್ಲ ಹಾಕ್ಕೊಂಡು ನಂತರ 4 ಟೀ ಸ್ಪೂನು ಹಸಿ ಎಣ್ಣೆನೇ ಹಾಕ್ಕೊಳ್ಬೇಕು. ಆಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬದನೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಗ್ಯಾಸ್ನ ಸಣ್ಣ ಉರಿಲೇ ಇಟ್ಕೊಳ್ಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ನೋಡಿ, ಈಗ ಬದನೆಕಾಯಿ ಕಲರ್ ಚೇಂಜ್ ಆಗಿದೆ. ಬದನೆಕಾಯಿಗೆ ತುಂಬಿ ಉಳಿದಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. 1 ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ 1 ಗ್ಲಾಸ್ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿ, ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ, ಮತ್ತು 1 ಟೀ ಸ್ಪೂನ್ ಎಣ್ಣೆ ಹಾಕಿ, 2 ಟೀ ಸ್ಪೂನಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಎಣ್ಗಾಯಿಗೆ ಒಗ್ಗರಣೆ ಹಾಕೋದಿಲ್ಲ, ಈ ಥರನೇ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಯಲು ಬಿಡ್ತೀನಿ. 5 ನಿಮಿಷದ ನಂತರ ನೋಡಿ, ಈ ಥರ ಕುದ್ದಿರುತ್ತಲ್ಲ, ಮತ್ತೆ ಸ್ವಲ್ಪ ಹೊಳಿಸಿ ಮತ್ತೆ 5 ನಿಮಿಷ ಕುದಿಯಲು ಬಿಡ್ತೀನಿ. ನೋಡಿ, ಈಗ 5 ನಿಮಿಷದ ನಂತರ ಚೆನ್ನಾಗಿ ಕುದ್ದು ತುಂಬ ಡಿಫ್ರೆಂಟ್ ಆದ ಆರೋಗ್ಯಕರವಾದ ಸಂಕ್ರಾಂತಿಯ ವಿಶೇಷವಾದ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ರೊಟ್ಟಿ, ಚಪಾತಿ, ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಕಡೆ ವಿಶೇಷ ಕಾರ್ಯಕ್ರಮಗಳಿಗೆ ಈ ಎಣ್ಗಾಯಿನ ಮಾಡ್ತೀವಿ. ಈ ಸ್ಪೆಷಲ್ ಆದ ಬದನೆಕಾಯಿ ಎಣ್ಗಾಯಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.